ಮಾಲ್ನಲ್ಲಿ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಗ್ನಿ ಅವಘಡ ಆಗಿದೆ, ಪ್ರಾಣಾಪಾಯ ಸಂಭವಿಸಿದೆಯಾ, ಡೀಟೇಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ. ಇತ್ತೀಚೆಗಂತೂ ಅಗ್ನಿ ಅವಘಡದ ಪ್ರಕರಣಗಳು ಬೆನ್ನಿಂದ ಬೆನ್ನಿಗೆ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನ ಕಾರಣ ಇರಬಹುದು, ಹಲವಾರು ಕಾರಣಗಳಿರುತ್ತೆ. ಈಗ ಹುಬ್ಬಳ್ಳಿಯ ಡೀಟೇಲ್ಸ್ ಸಿಕ್ತು ನೋಡಿ. ಪ್ರತಿಷ್ಠಿತ ಮೆಟ್ರೋ ಮಾಲ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿರೋದು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿರುವಂತಹ ಮೆಟ್ರೋ ಮಾಲ್ ಇದು. ಮಾಲ್ನ 4ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. 4ನೇ ಫ್ಲೋರ್ 60ಕ್ಕೂ ಹೆಚ್ಚು ವಿವಿಧ ಶಾಪ್ಗಳನ್ನು ಮಾಲ್ ಹೊಂದಿದೆ. ಸಾಮಾನ್ಯವಾಗಿ ಒಂದೇ ಒಂದು ಸೂರಿನ ಅಡಿಯಲ್ಲಿ ಎಷ್ಟೊಂದು ಬೇರೆ ಬೇರೆ ಐಟಮ್ಸನ್ನು ಮಾರುವಂತಹ ಕೆಲಸ ಮಾಲ್ನಲ್ಲಿ ಆಗುತ್ತೆ. ಸೊ 4ನೇ ಫ್ಲೋರು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಶಹರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಭಾರಿ ಪ್ರಮಾಣದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಯಾಕಂದರೆ ಪ್ಲಾಸ್ಟಿಕ್ ಅಂಶಗಳಿರ್ತವೆ ಮತ್ತು ಆ ವಯರ್ಗಳಿರ್ತವೆ. ಒಂದು ಸಲ ಒಂದು ಅಂಗಡಿನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂದರೆ ಅದು ಪಕ್ಕದ ಅಂಗಡಿಗಳಿಗೆ ಹಬ್ಬೋದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ. ಏಕೆಂದರೆ ಎಲ್ಲ ಕಡೆ ಕುಷನ್ಗಳ ವ್ಯವಸ್ಥೆ ಇರುತ್ತೆ. ತುಂಬ ಪಾಶಾಗಿ ಕಾಣಿಸೋದಕ್ಕೆ ಸೆಂಟ್ರಲೈಸ್ಡ್ AC ಹಾಕಿರ್ತಾರೆ. ಇವೆಲ್ಲ ಕೂಡ ಬೆಂಕಿಯ ಕೆನ್ನಾಲಿಗೆಯನ್ನು ಹೆಚ್ಚು ಮಾಡುವ ಕೆಲಸ ಮಾಡುತ್ತೆ. ಸದ್ಯ ರಾತ್ರಿ ಆಗಿರೋದ್ರಿಂದ ಮಾಲ್ನಲ್ಲಿ ಯಾರೂ ಕೂಡ ಇರಲಿಲ್ಲ. ಹೀಗಾಗಿ ದೊಡ್ಡ ಪ್ರಮಾಣದ ಜೀವಹಾನಿ ತಪ್ಪಿದೆ ಅಂತ ಹೇಳಬಹುದು. ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಅಗ್ನಿಯ ನರ್ತನ ಯಾವ ರೀತಿ ಇತ್ತು ಅನ್ನೋದನ್ನು ಸಾಕ್ಷೀಕರಿಸ್ತಾ ಇದೆ ಈ ದೃಶ್ಯಾವಳಿಗಳು. ಕಂಪ್ಲೀಟ್ ಆಗಿ ಒಳಗಡೆ ಇದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಆದರೂ ನೀವು ನೋಡ್ಬೋದು ಬೆಂಕಿ ಇನ್ನೂ ಹೊತ್ತು ಉರಿತಾ ಇದೆ. ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಸಮರೋಪಾದಿಯಲ್ಲಿ ಮಾಡಿದರು. ಬಟ್ ಈ ಥರದ್ದೆಲ್ಲ ಘಟನೆಗಳಾದಾಗ ಅಂದರೆ ಒಂದು 12-15 ಅಂಗಡಿಗಳು ಇದೆ ಅಂದಾಗಲೇ ಅಲ್ಲಿ ಬೆಂಕಿ ತಹಬದಿಗೆ ಬರೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಯಾಕಂದರೆ ಬೆಂಕಿಯನ್ನು ಹೆಚ್ಚಳ ಮಾಡುವಂತಹ ಕೆಮಿಕಲ್ಸ್ ಇರ್ತವೆ, ಆಮೇಲೆ ವಯರ್ಸ್ ಇರ್ತವೆ, ಕೆಲವು ಕಡೆ ಈ ಸಿಲಿಂಡರ್ಗಳನ್ನೆಲ್ಲ ಇಟ್ಟಿರ್ತಾರೆ. ಸೊ ಅವು ಕೂಡ ಜಾಸ್ತಿ ಮಾಡ್ತಾ ಇರುತ್ತೆ. ಮತ್ತು ಸೆಂಟ್ರಲೈಸ್ಡ್ AC ನಾನು ಹೇಳ್ತಾ ಇದ್ನಲ್ಲ, ಅದು ಜಾಸ್ತಿ ಮಾಡಿಸುತ್ತೆ. ಹುಬ್ಬಳ್ಳಿಯಲ್ಲಿ ತಡರಾತ್ರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದಂಥದ್ದು ಭಾರಿ ಬೆಂಕಿ ಅವಘಡ ಸಂಭವಿಸಿದೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಮೆಟ್ರೋ ಮಾಲ್ನಲ್ಲಿ ಬೆಂಕಿ ಒಂದು ಪ್ರಮಾಣವನ್ನು ನೀವಿಲ್ಲಿ ಗಮನಿಸಬಹುದು. ತಡರಾತ್ರಿ ಶಾಪನ್ನು ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ರು ಈ ಒಂದು ಮಾಲ್ನ ಎಲ್ಲ ಅಂಗಡಿಕಾರರು. ಆದರೆ ಏಕಾಏಕಿ ಮಾಲ್ನಲ್ಲಿ ಬೆಂಕಿ ಹತ್ತಿಕೊಂಡಿರುವಂಥದ್ದು. ಬಹುತೇಕ ಹುಬ್ಬಳ್ಳಿಯ ಪ್ರತಿಯೊಂದು ಜನರಿಗೆ ಮೆಟ್ರೋ ಮಾಲ್ ಗೊತ್ತು. ಯಾಕಂದರೆ ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಶೂಗಳು ಎಲ್ಲ ಪ್ರಮಾಣದಲ್ಲಿ ಕಡಿಮೆ ದರದಲ್ಲಿ ಸಿಗುವಂಥದ್ದು. ಇಂಥ ಮಾಲ್ಗೆ ಈಗ ಏಕಾಏಕಿ ಬೆಂಕಿ ಹತ್ತಿಕೊಂಡಿದೆ. ಇದು ಈಗ ಜನರ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಇದು ದೊಡ್ಡ ಮಾಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಒಳಗಡೆ ಶೂ ಮತ್ತು ಅಡಿಗೆ ಸಾಮಾನುಗಳು, ಈ ರೀತಿಯಾಗಿ ದಿನಬಳಕೆ ವಸ್ತುಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡ್ಬೋದು ಬೆಂಕಿಯ ಪ್ರಮಾಣ ಯಾವ ರೀತಿಯಾಗಿ ಇದೆ ಅಂತ. ಈಗ ಆತಂಕ ಕಾರಣವಾಗಿದ್ದು ಈಗಾಗಲೇ 2ರಿಂದ 3 ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಆ ಒಂದು ಬೆಂಕಿಯನ್ನು ಆರಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಯಾಕಂದರೆ ಬೆಂಕಿಯ ಪ್ರಮಾಣ ಜಾಸ್ತಿ ಆಗ್ತದೆ. ದೃಶ್ಯಾವಳಿಯಲ್ಲಿ ನೋಡ್ಬೋದು ನೀವು. ಈ ಒಂದು ಬೆಂಕಿ ಆರಿಸುವಂಥ ಪ್ರಯತ್ನಕ್ಕೆ ಒಂದು ಅಗ್ನಿಶಾಮಕ ದಳ ಮುಂದಾಗಿರುವಂಥದ್ದು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿರುವಂಥದ್ದು. ಈಗಾಗಲೇ ಸ್ಥಳದಲ್ಲೇ ಬೇಡಿಬಿಟ್ಟು ಒಂದು ಬೆಂಕಿಯ ಒಂದು ಆರಿಸುವಂಥ ಪ್ರಯತ್ನ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ಸ್ಥಳದಿಂದ ಸ್ಥಳಕ್ಕೆ ಬೆಂಕಿಯ ಒಂದು ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ಅಕ್ಕಪಕ್ಕದ ಶಾಪ್ಗೂ ಕೂಡ ಈ ಒಂದು ಬೆಂಕಿ ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವಶ್ಯಕ ಪ್ರಮಾಣಗಳನ್ನು ತೆಗೆದುತಾ ಇರುವಂಥದ್ದು. ಈಗ ಸ್ಥಳದಲ್ಲೇ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ಕೊಟ್ಟಿರುವಂಥದ್ದು. ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಜೊತೆ. ಸರ್ ಏನಾಗಿದೆ ಸರ್? ಮರಾಠ ಗಲ್ಲಿ ಹತ್ರ ಅಲ್ಲಿ ಒಂದು ಬೆಂಕಿ ಬಿದ್ದಿದೆ 4ನೇ ಫ್ಲೋರ್ ಮತ್ತು 5ನೇ ಫ್ಲೋರಲ್ಲಿ. ಕರೆಂಟ್ ಹೋಗಿ ಬಂದಂಥ ಸಂದರ್ಭದಲ್ಲಿ ಆಗಿದೆ ಅಂತ ಅಲ್ಲಿ ಜನ ಹೇಳ್ತಾ ಇದ್ದಾರೆ. ಅದನ್ನು ಫೈರ್ ಇಂಜಿನ್ ಅವರು ಬಂದು ಒಂದು 3-4 ಬಂದಿದ್ದಾವಂತೆ, ಆರಿಸೋ ಕೆಲಸ ಮಾಡ್ತಾ ಇದೆ. ಸರ್ ಏನಾಯ್ತು ಸರ್? ಕರೆಂಟ್ ಹೋಗಿ ಕರೆಂಟ್ ಬಂತಂತೆ ಸರ್. ಒಂದು ಸೌಂಡ್ ಬಂತಂತೆ, ಬ್ಲಾಸ್ಟ್ ಆಗಿದೆ ಅಂತೆ. ಅದಾದ್ಮೇಲೆ ಬೆಂಕಿ ಎದ್ದು ಬಿಡ್ತಲ್ಲಿ. ಅಂದರೆ ಸೌಂಡ್ ಯಾವ ಥರ ಒಂದು ಬ್ಲಾಸ್ಟ್ ಸೌಂಡ್ ಬಂತು? ಸೌಂಡ್ ಬಂತು. ಬ್ಲಾಸ್ಟ್ ಸೌಂಡ್ ಬಂತು. ಒಂದು ಫಡ್ ಅಂತ ಬಂತ್ರಿ. ನಾವು ಇಲ್ಲಿಂದ ಹೊಂಟಿದ್ವಿ ನಾವು ಚಾ ಕುಡ್ಯಾಕ ಬುಗಿಗೆ. ಈ ಸ್ವಲ್ಪ ಬೆಂಕಿ ಹತ್ತಿತ್ತ. ನೋಡಾಕ್ತೀವಿ ಫಡ್ ಅಂತ ಒಂದು ಏನವ ಸಪ್ಳ ಬಂದ ಸಣ್ಣದ. ಆಮ್ಯಾಗ ನೋಡಾಕತ್ತೀವಿ ಇಷ್ಟು ದೊಡ್ಡದ ಬೆಂಕಿ ಹತ್ತಿರ ಇದೆ. 10 ಮಿನಿಟ್ನಾಗ ಪೂರ್ತಿ ಹಿಂಗೆ ಅಂಗಡಿ ಸುಟ್ಟು ಭಾಳ ವರ್ಷದಿಂದ ಇದೆ. ಈ ರೀತಿ ಯಾವಾಗ ಆಗಿಲ್ಲ. ಏನು ಕಾರಣ ಅನ್ಬೋದು ಸರ್? ನಿಗೂಢ ಸ್ಫೋಟನ ಏನು ಕಾರಣ ಅಂತೀರಾ?
ಏನು ಸೌಂಡ್ ಬಂತಲ್ಲ ಶಾರ್ಟ್ ಸೆಕ್ಷನ್ ಶಾರ್ಟ್ ನಾವು ನೋಡಾಕ್ತೀವಿ ಕಣ್ಣಿಂದ ಕರೆಂಟ್ ಬಂದ ತಕ್ಷಣ ಅದು ಬ್ಲಾಸ್ಟ್ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಯ್ತು. ಒಳಗಡೆ ಸರ್ ತಾವು ಮಾಲೀಕರು ಸರ್ ಎಷ್ಟು ಪ್ರಮಾಣದ ಮೌಲ್ಯದ ಏನೇನಿತ್ತು ಸರ್ ಕತ್ತೆಗೋಡು ಸರ್ ತುಂಬಾ ಜನ ಯಾಕಂದ್ರೆ ಮೆಟ್ರೋ ಮಾಲ್ ಅಂದ್ರೆ ಒಂದು ಎಮೋಷನ್ ಹುಬ್ಳಿ ಜನರಿಗೆ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ಗಳನ್ನು ಕಡಿಮೆ ದರದಲ್ಲಿ ಕೊಡ್ತಾ ಇದ್ರಿ, ಬಡ ಜನರಿಗೆ ಸಾಕಷ್ಟು ರೀಚ್ ಆಗ್ತಾವಂತ ಮಾಲ್ ಇವತ್ತು ನಿಮ್ಮ ಕಣ್ಣೆದುರಿಗೆ ಉರಿದು ಹೋಗ್ತಾ ಇದೆ. 2 ದಿವಸ ಅಂತ ಇದ್ರಿ ಅವ್ರು ಸ್ಟಾಕ್ ಬಂತೆ ಮಾಲ್ ಟೆನ್ಷನ್ ಹಾಕೊಳ್ಳಿ ಬಾತ್ ಕರೋ ಸರ್ ನಾ ಸ್ಟಾಕ್ ಕ್ಯಾಲ್ಕುಲೇಷನ್ಲಿ ಹೇಳಲಿಕ್ಕೆ ಬರಂಗಿಲ್ಲ, ತುಂಬ ಐತೆ. ಇದೊಂದು ಇನ್ನು ಇಲ್ಲಿ ನೋಡ್ಬೋದು ಸ್ಥಳೀಯರೆಲ್ಲರೂ ಕೂಡ ಮಾಲೀಕರಿಗೆ ಸಾಥ್ ನೀಡಿದ್ರು, ಗಾಡಿ ಬಂದಿಲ್ಲ, ಸಾಥ್ ನೀಡ್ತಿರುವಂಥದ್ದು. ಹೇಳಿ ಎಷ್ಟು ಗಂಟೆಗೆ ಇದು ಆಯ್ತು? ನಾವು 1.5 ತಾಸು ಆತ್ರಿ, ಒಂದು ಗಾಡಿ ಬಂದಿಲ್ಲ. ಆ ಗಾಡಿ ಬಂದೈತಿ, ಅದ್ರಾಗ ನೀರೇ ಇಲ್ಲ. ಅದ ಎಷ್ಟು ಗಂಟೆಗೆ ಇದು ಸ್ಟಾರ್ಟ್ ಆಯ್ತು ಸರ್? ಇದು ನಾವು 12 ಗಂಟೆಗೆ ಬೆಂಕಿ ಹತ್ತಿತ್ತು ನೋಡ್ರಿ. 1 ಗಂಟೆ 1.5 ತಾಸು ಮಟ್ಟ ಇನ್ನು ಗಾಡಿನ ಬಂದ. ಸ್ಪಾಟ್ನಾಗ ಇದ್ರಿ ಸರ್? ನಾವು ಒಂದು 10 ನಿಮಿಷ ಒಳಗೆ ನಮ್ಮ ಹುಡುಗ ಫೋನ್ ಮಾಡಿದ್ದೆ. ನಾನು ಅಲ್ಲೇ ಬುಗಿ ಬೋಳಿಗೆ ಚಾ ಕುಡಿಯಕ್ಕೆ ಹೋಗಿದ್ರಿ. ಅಲ್ಲಿ ಬೆಂಕಿ ಹತ್ತಿದ ಅಂದ್ರೆ ನಾ ಬಂದಿನ್ರಿ ಸರ್. ಬಂದಿಲ್ಲ ನೋಡಾಕತ್ತೀನಿ ರೀ, ಫೋನ್ ಮೇಲೆ ಫೋನ್ ಮಾಡಾಕತ್ತೀನಿ ರೀ, ಒಂದು ಗಾಡಿ ಬಂದಿಲ್ಲ ಸರ್. ದೊಡ್ಡ ಮಾಲ್ ಸರ್, ನೋಡ್ಬೋದು ಈ ಕ್ಷಣದಿಂದ ಕ್ಷಣಕ್ಕೆ ಬೆಂಕಿ ಆಗ್ತದೆ ಒಳಗಿಂದ. ಫೈರ್ ಬ್ರಿಗೇಡ್ ಗಾಡಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಇಲ್ಲಿ ಬರಾಗ ಖಾಲಿ 5 ನಿಮಿಷ ಕೆಲಸ ಸರ್. 1 ತಾಸು 1.5 ತಾಸು ಆದ್ರೂ ಗಾಡಿ ಬಂದಿಲ್ಲ ಇಲ್ಲಿ. ಈಗ ಬಂದೈತ್ರಿ, ನೀರಿಲ್ಲ. ಅಲ್ಲೇ ಮ್ಯಾಲೆ ಹೋಗಾಕ ನೀರು ಇಲ್ಲ. ನೀರಿನ ಪ್ರಶ್ನೆ ಇಲ್ಲ. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಇನ್ನು ಅಗ್ನಿಶಾಮಕ ದಳ ಆರಿಸುವಂತ ಪ್ರಯತ್ನ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಕ್ಷಣದಿಂದ ಕ್ಷಣಕ್ಕೆ ಬೆಂಕಿ ಪ್ರಮಾಣ ಬರ್ತಿದೆ. ಒಳಗಡೆ ಇರುವಂಥ ವಸ್ತುಗಳು ಇಲ್ಲಿ ಸಿಡಿದು ಹೊರಗಡೆ ಬೀಳ್ತಾ ಇರುವಂಥದ್ದು. ಇನ್ನು ಈ ಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಇದು ಒಂದು ಸೈಡು ಹತ್ತಿ ಉರಿತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ಕೂಡ ನೋಡ್ಬೋದು ಇಲ್ಲಿ ಬೆಂಕಿ ಇನ್ನೂ ಆರಿಲ್ಲ, ಯಾಕಂದರೆ ಇಲ್ಲಿ ಬೆಂಕಿಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಬೆಂಕಿಯ ಪ್ರಮಾಣವನ್ನು ನೀವು ಇಲ್ಲಿ ಗಮನಿಸ್ಬೋದು. ಮಾಲ್ನ ಸುತ್ತಲೂ ಕೂಡ ಬೆಂಕಿ ಆವರಿಸಿರುವಂಥದ್ದು. ಅಕ್ಕಪಕ್ಕದಲ್ಲಿ ಜನ ಬಂದಿದ್ದಾರೆ, ಪೊಲೀಸರು ಅವ್ರನ್ನ ಚದುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬೆಂಕಿ ನಂದಿಸಲು ಒಂದೇ ಒಂದು ಅಗ್ನಿಶಾಮಕ ಒಂದು ವಾಹನದಿಂದ ಇದು ಸಾಧ್ಯವಾಗೋದು. ಯಾಕಂದರೆ